ನೋಡಿ, ಇವಾಗ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಬೇಕು ಅಂತ ಕೂತಿದ್ದಾರೆ. ಅವ್ರು ಕೇಳ್ತಾರೆ. ಶಾಸಕರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಿದ್ದಾರೆ. ಸಚಿವರು DCM ಸ್ಥಾನ ಬೇಕು ಅಂತ ಕೇಳ್ತಿದ್ದಾರೆ. DCM CM ಚೇರ್ ಬೇಕು ಅಂತ ಕೇಳ್ತಿದ್ದಾರೆ ಅಲ್ವಾ? CM ನನಗೆ 5 ವರ್ಷ ಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ? ಇಲ್ಲ ಸರ್ ಹೇಳಿದಾರ, ಇಷ್ಟು ಅಸಮಾಧಾನ ನೀವು ಯಾವ್ದಾದ್ರು ಸರ್ಕಾರದಲ್ಲಿ ನೋಡಿದ್ರೆ ಅದು 6 ತಿಂಗಳ ಒಳಗಡೆ ಅಲ್ಲ. ರಾಜಕಾರಣದಲ್ಲಿ ಅಧಿಕಾರದ ಬೆನ್ನಟ್ಟುವುದೇ ಒಂದು ಸಂಸ್ಕೃತಿ ಆಗಿರೋ ಸಂದರ್ಭದಲ್ಲಿ ಈ ಥರ ಡೆವಲಪ್ಮೆಂಟ್ಸು ನಮ್ಗೆ ಕಾಮನ್. ಮತ್ತು ಕರ್ನಾಟಕದಲ್ಲಿ ಈ ಹಿಂದೆ ಆಗಿರುವಂತಹ ಭಿನ್ನಮತೀಯ ಮತ್ತು ಬಂಡಾಯ ಚಟುವಟಿಕೆಗಳನ್ನ ಗಮನಿಸಿದರೆ ಅದು ಕರ್ನಾಟಕದಲ್ಲಿ ಅದಕ್ಕೊಂದು ದೊಡ್ಡ ಪರಂಪರೆನೇ ಇದೆ. ಅದು ಕಾಂಗ್ರೆಸ್ಸು ಹೊರತಲ್ಲ, ಅದು BJPನೂ ಕೂಡ ಹೊರತಲ್ಲ. ಆದರೆ ಇಲ್ಲಿ ಬಹುಶಃ ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ, CM ರೇಸಲ್ಲಿಗೆ ಹೋಗೋರನ್ನ ಬ್ಲಾಕ್ ಮಾಡೋದಕ್ಕೆ, ಚೆಕ್ ಮಾಡೋದಕ್ಕೆ ಆಗ್ತಿರುವಂತಹ ಡೆವಲಪ್ಮೆಂಟ್ ಅಂತ ನಮಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಅಂದ್ರೆ DCM ಹುದ್ದೆ ಬೇಡ, DCM ಇರೋ CM ಆಗೋದು. ಈಗ ಸಾಮಾನ್ಯವಾಗಿ ಏನು DCM CM DCM ಒಂದೇ ಪೋಸ್ಟ್ ಇತ್ತು ಅಂದ್ರೆ ಒಬ್ಬರೇ ಇರ್ತಾರೆ. ಆ ಎಲಿವೇಶನ್ ಪಾಯಿಂಟ್ DCM CM ಗೆ ಹತ್ರ ಇರ್ತಾರೆ. 3-4 ಜನ ಬಂತು ಅಂದ್ರೆ 3-4 ಜನ ರೇಸಿಗೆ ಬರ್ತಾರೆ. ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ವಿಷಯ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ರಾಜಣ್ಣ ಅವರು ತುಮಕೂರಲ್ಲಿ ಅಪ್ರಚೋದಿತವಾಗಿ ಯಾರು ಪ್ರಶ್ನೆನೇ ಕೇಳ್ದಲೇನೆ ವೇದಿಕೆ ಮೇಲೆ ಹೇಳಿದ್ರು, ಒಂದು ವೇಳೆ CM ಬದಲಾವಣೆ ಆಗುವಂತ ಸಂದರ್ಭದಲ್ಲಿ ಬಂದ್ರೆ ಪರಮೇಶ್ವರ್ ಅವರು CM ಆಗ್ತಾರೆ ಅಂತ ಹೇಳಿದ್ರು. ಅವ್ರು ಯಾರು ಒಬ್ಬ ಜರ್ನಲಿಸ್ಟ್ ಪ್ರಶ್ನೆ ಕೇಳಿಲ್ಲ, ಏನಿಲ್ಲ, ವೇದಿಕೆ ಮೇಲೆ ಅವರಾಗೇನೆ ಹೇಳಿದ್ರು. ಅವರಾಗೇನೆ ಹೇಳಿದ್ದಲ್ಲ, ಜಾರಕಿಹೊಳಿ ಹೆಸರು ಹೇಳಿದ್ರು. ಮೊದಲು ಅದಕ್ಕೆ ಮುಂಚೆ ಜಾರಕಿಹೊಳಿ ಹೆಸರು ಹೇಳಿದ್ರು. ಜನಾಂಗ ಸಭೆ ಮೀಟಿಂಗ್ ನಡೀಬೇಕಾದ್ರೆ ಜನಾಂಗದಲ್ಲ, ಅದು ಹಾಲು ಉತ್ಪಾದಕರ ಒಕ್ಕೂಟದ ಯಾವುದೋ ಒಂದು ಸಭೆಯಲ್ಲಿ ಬಹಿರಂಗವಾಗಿ ಹೇಳಿದ್ದು. ಹೇಳಿ ಬಿಡಿ, ಏನ್ ತಪ್ಪೇನಿಲ್ಲ. CM ಯಾರಾದ್ರೂ ಆಗ್ಲಿ, ಅದು ಆ ಪಕ್ಷಕ್ಕೆ, ಶಾಸಕಾಂಗ ಸಭೆಗೆ, ಅವ್ರ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಅಂದ್ರೆ ಇದು ಯಾಕೆ ಅಂತಂದ್ರೆ, ಲೋಕಸಭಾ ಎಲೆಕ್ಷನ್ ನಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಗುಂಪು ಅಹಿಂದನ ವರ್ಕೌಟ್ ಮಾಡೋದಕ್ಕೆ ಹೋಗ್ತಿದೆ ಅಂತ ಅನ್ಸುತ್ತೆ. ಅಹಿಂದ, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು ಅನ್ನೋ ಕಾಂಬಿನೇಷನ್ ಹೆಸರಲ್ಲಿ ಆ ಸಮುದಾಯದ ನಾಯಕರನ್ನ ಬರುವ ದಿನಗಳಲ್ಲಿ ಪ್ರೊಜೆಕ್ಟ್ ಮಾಡುವಂತಹ ಒಂದು ಯತ್ನ ಕಾಂಗ್ರೆಸ್ ಅಲ್ಲಿ ಒಂದು ಗುಂಪಲ್ಲಿ ನಡೀತಾ ಇರೋದಕ್ಕೆ ಆ ವ್ಯಕ್ತಿಗಳು, ಆ ಮುಖಗಳನ್ನ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಚಲವಾದಿ ಅವರೇ, ಅಲ್ಲ, ವೋಟ್ ಹಾಕೋದು ಕೇವಲ ಈಗೇನ್ ಡಿಮಾಂಡ್ ಇರೋದು ಲಿಂಗಾಯತ, ದಲಿತ, ಹಾಗೆ ST ಇಂದ ಸಮುದಾಯದಿಂದ ಮುಸ್ಲಿಂ 4 ಜನಕ್ಕೆ DCM ಮಾಡಿ ಅಂದ್ರೆ ಆ ಕ್ಯಾಟಗರಿಯವ್ರು ಮಾತ್ರ ವೋಟ್ ಹಾಕದ? ಬ್ರಾಹ್ಮಣರು ಹಾಕಲ್ವಾ? ಕ್ರಿಶ್ಚಿಯನ್ರು ವೋಟ್ ಹಾಕಲ್ವಾ? ಅವ್ರಿಗೆ ಡಿಮಾಂಡ್ ಇಲ್ವಲ್ಲ ಅಂತ ಇವ್ರ ಕಡೆಯಿಂದ? ಯಾವ ಪಕ್ಷಕ್ಕೂ ಯಾವ ಜಾತಿಯವರು 100% ಇರ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು, ಸಮುದಾಯವಾರು ಪ್ರಾತಿನಿಧ್ಯಕ್ಕೆ ಡಿಮಾಂಡ್ ಇದ್ರೆ ತಪ್ಪೇನು ಅಂತ ಹೇಳಿ. ಯಾಕೆ ಆ ಸಮುದಾಯದವರು ವೋಟ್ ಮಾಡೋರಿಗೆ ನ್ಯಾಯ ಬೇಡವಾ? ನೀವು ಗೋವಿಂದ್ ಕಾರಜೋಳ ದಲಿತ ಸಮುದಾಯದ ನಾಯಕರು, ಅವ್ರಿಗೆ DCM ಮಾಡಿದ್ರಿ. ಲಕ್ಷ್ಮಣ್ ಸವದಿ ಲಿಂಗಾಯತ ಸಮುದಾಯದ ನಾಯಕರು, ಅವರಿಗೆ DCM ಮಾಡಿದ್ರಿ. ಒಕ್ಕಲಿಗರ ಸಮುದಾಯದ ನಾಯಕರು ಅಂತ ಅಶ್ವಥ್ ನಾರಾಯಣ್ ಮಾಡಿದ್ರಿ. 3 DCM ಸೃಷ್ಟಿಸಿದ ಪಿತಾಮಹ ಪಕ್ಷ BJP. ಆ ಸಮುದಾಯದವರು ಓಟೆ ಕೊಡ್ಲಿಲ್ವಲ್ಲ. ಅಲ್ಲಿ ಪ್ರಶ್ನೆ ಬೇರೆ, ಯಾರನ್ನೇ ನೀವು ಮಾಡಿದ್ರು ಅವ್ರೊಂದು ಜಾತಿಗೆ ಸೇರೇ ಇರ್ತಾರಲ್ಲ, ಅದು ಪ್ರಶ್ನೆ ಬರೋದಿಲ್ಲ. ನೀವು ಮಾತಾಡುವಾಗ ನಾನು ಭಾಳ ಯೋಚನೆ ಮಾಡಿದೆ. DCM ಒಂದಿದೆ, 3-4 ಕೇಳ್ತಿದ್ದಾರೆ ಅಂದರೆ ಅದು ಈಗಾಗಲೇ ಪ್ರೂವ್ ಆಗಿದೆ. 3-4 ಎಲ್ಲ ಪಕ್ಷಗಳಲ್ಲಿ ಮಾಡಿದ್ದು, ಅಥವಾ ಆಂಧ್ರ ಪ್ರದೇಶಕ್ಕೆ ಹೋದರೆ ಒಂದು 5-6 ಮಾಡಿದ್ರು, ಇದೆಲ್ಲ ಇದೆ. ಅದರಿಂದಾಗಿ ಅದಕ್ಕೆ ಮಾತ್ರ ಕೇಳ್ತಿದ್ದಾರೆ. ಮುಖ್ಯಮಂತ್ರಿಗೂ ಆ ರೀತಿ ಏನನ್ನ ಪದ್ಧತಿ ಇದ್ರೆ ಅಂದರೆ ಮುಖ್ಯಮಂತ್ರಿನೂ ನನಗೊಂದು 5-6 ಮಾಡ್ರಿ ಅಂತ ಕೇಳೋರ ಅಂತ. ಅದಕ್ಕೇನು ಆ ರೀತಿ ಇಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಸಿದ್ದರಾಮಯ್ಯನವ್ರನ್ನ ಇವರು ಬಿಟ್ಬಿಟ್ಟಿದ್ದಾರೆ.